ಪೌರಾಯುಕ್ತೆ ಮುಂದೆ ಆವಾಜ್ ಹಾಕಿ ಈಗ ಉತ್ತರ ಕುಮಾರ್ನಂತೆ ಎಲ್ಲೇ ಅಡಗಿದ್ದೀರಿ ರಾಜೀವ್ ಗೌಡ್ರೆ? ಸುಟ್ಟು ಬಿಡ್ತೀನಿ, ಕೊಚ್ಚಿಬಿಡ್ತೀನಿ, ಎತ್ತಿಸ್ಬಿಡ್ತೀನಿ, ಓಡಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಸ್ಬಿಡ್ತೀನಿ ಎಂತೆಲ್ಲ ಬಾಯಿಗೆ ಬಂದಂಗೆ ಬಿಟ್ಟಿದ್ರಲ್ಲ ರಾಜೀವ್ ಗೌಡ್ರೆ, ಎಲ್ಲಿದ್ದೀರಿ? ಬರೀ ಬಾಯಿ ಮಾತಾ? ಉತ್ತರ ಕುಮಾರರಂತೆ ಎಲ್ಲಡಗಿದ್ದೀರಿ? ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನಗೆ ಆ ಉದ್ದೇಶ ಇರಲಿಲ್ಲ, ನನಗೆ ಈ ಉದ್ದೇಶ ಇರಲಿಲ್ಲ, ನಾನು ಹಂಗೆ ಮಾಡಕ್ಕೆ ಹೋಗಿದ್ದೆ, ನಾನು ಹಿಂಗೆ ಮಾಡಕ್ಕೆ ಹೋಗಿದ್ದೆ, ನಾನು ತುಂಬ ಒಳ್ಳೆಯವನು, ನನ್ನ ಮಹಿಳೆಯರಿಗೆ ಗೌರವ ಕೊಡೋವನು, ನಾನು ತಪ್ಪಾಗಿ ಹೋಗ್ಬಿಟ್ಟಿದೆ, ಕ್ಷಮಿಸ್ಬಿಡಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಮಾತಾಡೋಕ್ಕಾಗತ್ತೆ? ಈಗ ಎಲ್ಲ ಅಡಗಿಕೊಳ್ತಿದ್ದೀರಿ ರಾಜೀವ್ ಗೌಡ್ರೆ? ರಾಜೀವ್ ಗೌಡ್ರನ್ನ ಹುಡ್ಕೋದು 3 ದಿನ ಆದರೂ ಪೊಲೀಸರಿಗೆ ತುಂಬ ಕಷ್ಟ ಆಗ್ತಾ ಇದೆಯಂತೆ. ಪೌರಾಯುಕ್ತರ ಮೇಲೆ ಆವಾಜ್ ಹಾಕಿ ನಾಳೆ ಪಶ್ಚಾತ್ತಾಪ ಪಡ್ತೀಯ ನೋಡು ನೀನು. ನಾಳೆ ನೀನು ಹೆಂಗೆ ಪಶ್ಚಾತ್ತಾಪ ಪಡ್ತೀಯ ನೋಡು, ತಾಲೂಕಿಂದ ಓಡಿಸ್ಬಿಡ್ತೀನಿ ನೋಡು ಅಂತ ಅಂದ ರಾಜೀವ್ ಗೌಡ್ರೆ. ಇವಾಗ ಓಡೋಗ್ಬಿಟ್ಟಿದ್ದೀರಲ್ಲ, ಓಡಿಸ್ಬಿಡ್ತೀನಿ ನಿನ್ನ ತಾಲೂಕಿನಿಂದ ಅಂತ ಅಂದ ರಾಜೀವ್ ಗೌಡ್ರೆ. ಕಾಂಗ್ರೆಸ್ ಮುಖಂಡರಾದಂಥ ರಾಜೀವ್ ಗೌಡ್ರೆ, ಶಿಡ್ಲಘಟ್ಟ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ್ರೆ, ನೀವೇ ಓಡೋಗ್ಬಿಟ್ಟಿದ್ದೀರಲ್ರಿ. ಅದು ಸರ್ಕಾರಿ ಅಧಿಕಾರಿಯ ಪವರ್, ಅದು ಲೇಡಿ ಪವರ್. ಸೊ ದಯವಿಟ್ಟು ರಾಜಕಾರಣಿಗಳು ಒಂದು ಸ್ವಲ್ಪ ಸಂಯಮ, ತಾಳ್ಮೆ, ಅಧಿಕಾರದ ಮದದಿಂದ ವರ್ತ ಮಾಡೋದನ್ನ ಕಡಿಮೆ ಮಾಡಬೇಕು.